My dear students, good morning to you all. Now, we shall have a discussion with regard to the classification of the audit. You might have gone through the chart which has been depicted earlier with regard to the classification of the audit or types or kinds of audit. ಲೆಕ್ಕ ಪರಿಶೋಧನೆಯಲ್ಲಿ ಇರುವಂತಹ ವಿವಿಧ ಪ್ರಕಾರಗಳನ್ನು ನಾವು ನೋಡಿದ್ದೇವೆ ಚಾರ್ಟ್ ವೈಸ್. ಇವಾಗ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. Being the first one, statutory audit, classification of audit. Being the first one, statutory audit. ಮೊದಲನೇದು statutory audit means the audit which is compulsorily undertaken as per the law applicable to the business enterprise of the company. ಕಾನೂನಾತ್ಮಕವಾಗಿ ಅಥವಾ ಕಾನೂನಿನ ಪ್ರಕಾರವಾಗಿ ಯಾವುದೇ ಒಂದು ವ್ಯವಹಾರ ನಡೆಸುವಂಥ ಸಂಸ್ಥೆ ಇರ್ಬೋದು ಅಥವಾ ಕಂಪನಿ ಇರ್ಬೋದು ಅಥವಾ ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಇರ್ಬೋದು, ಅದು ಕಡ್ಡಾಯವಾಗಿ ಕಾನೂನಾತ್ಮಕವಾಗಿ ಲೀಗಲಿ ಒಂದು ಲೆಕ್ಕ ಪರಿಶೋಧನೆಯನ್ನು ಕೈಗೊಂಡ್ರೆ ಅದಕ್ಕೆ ನಾವು ಶಾಸನಬದ್ಧ ಅಥವಾ ಶಾಸನ ಲೆಕ್ಕ ಪರಿಶೋಧನೆ ಅಂತೇಳಿ ಹೇಳ್ತೀವಿ. ಶಾಸನಬದ್ಧವಾಗಿ ಕೈಗೊಂಡಂತಹ ಲೆಕ್ಕ ಪರಿಶೋಧನೆ ಅಂತ ಹೇಳಿ ಹೇಳ್ತೀವಿ, ಸ್ಟ್ಯಾಟ್ಯೂಟರಿ ಆಡಿಟ್. ಹಾಗಿದ್ರೆ ಯಾವುದೆಲ್ಲ ಆರ್ಗನೈಸೇಷನ್ ಈ ಪ್ರಕಾರದ ಆಡಿಟನ್ನು ಮಾಡಿಕೊಳ್ಬೋದು ಅಂತ. All the corporations which got registered as per the Joint Stock Companies Act 1956, they should get their books of account audited under statutory audit. Not only the companies but also the banking companies. Banking companies Regulation Act ಇದೆಲ್ಲ 1949 Act, Banking Regulation Act. ಆ ಆ್ಯಕ್ಟ್ ಪ್ರಕಾರ ಯಾವುದೇ ಒಂದು ಬ್ಯಾಂಕು, ವೆದರ್ ಇಟ್ಸ್ ಅ ಶೆಡ್ಯೂಲ್ಡ್ ಬ್ಯಾಂಕ್ ಆರ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್ ಆರ್ ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಆರ್ ಲೋಕಲ್ ಬ್ಯಾಂಕ್, okay, or cooperative bank, all those banks should get their books of accounts audited by the company auditor compulsorily as per the law. ಅದು ಕಂಪಲ್ಷನ್ ಇದೆ, ಕಡ್ಡಾಯವಾಗಿ, ಅಲ್ಲಿ ಆಪ್ಷನ್ ಇಲ್ಲ, ಆಯ್ಕೆ ಇಲ್ಲ, ಕಡ್ಡಾಯವಾಗಿ ಕಂಪಲ್ಸರಿಲಿ, ಓಕೆ, ಮ್ಯಾಂಡೇಟರಿ ಇನ್ ನೇಚರ್ ಅಂತ ಹೇಳಿ, ಮ್ಯಾಂಡೇಟರಿ ಆಜ್ಞಾಪೂರ್ವಕವಾಗಿರುವಂಥದ್ದು, ಓಕೆ, ಮ್ಯಾಂಡೇಟರಿಲಿ ಶುಡ್ ಗೆಟ್ ದ ಬುಕ್ಸ್ ಆಫ್ ಅಕೌಂಟ್ ಆಡಿಟೆಡ್. ಫಾರ್ ಎಕ್ಸಾಂಪಲ್, ಸ್ಟ್ಯಾಟ್ಯೂಟರಿ ಆಡಿಟ್ಗೆ ಎಕ್ಸಾಂಪಲ್ಸ್ ತುಂಬ ಕೊಡ್ಬೋದು ನಾವು. ಗವರ್ಮೆಂಟ್ ಆಡಿಟ್, ಬ್ಯಾಂಕಿಂಗ್ ಕಂಪನೀಸ್ ಆಡಿಟ್, ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಆಡಿಟ್, ನಾವು ಹೆಸ್ಕಾಮ್ ಅಂತೇಳಿ ಹೇಳ್ತೀವಿ, KPTCL, KEB ಇತ್ತು ಮೊದಲನೇ ಫಾರ್ಮರ್ ನೇಮ್, ನಾವು ಚೇಂಜ್. ಆಲ್ ದೋಸ್ electricity supply company or energy supply company, power supply companies, insurance corporations, all these are the various examples of statutory audit. ಶಾಸನ ಲೆಕ್ಕ ಪರಿಶೋಧನೆಗೆ ಇರುವಂತಹ ಬಹಳಷ್ಟು ಉದಾಹರಣೆಗಳನ್ನು ನಾವು ಇವಾಗ ನೋಡಿದ್ದೀವಿ. ಹಾಗಿದ್ರೆ ಇಲ್ಲಿ ಯಾರು ಈ ಆಡಿಟನ್ನು ಕೈಗೊಳ್ಳಬೇಕು, ಯಾರು ನೇಮಕ ಮಾಡಬೇಕು, ಲೆಕ್ಕ ಪರಿಶೋಧಕನನ್ನು ಯಾರು ನೇಮಕ ಮಾಡಬೇಕು? ಈಗ ಕಂಪನಿ ಕೇಸ್ ತಗೊಂಡ್ರೆ, ಈಗ ನಮ್ಮದೊಂದು ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಅನ್ಕೊಳ್ಳೋಣ. ಸೊ ವಿ ವಿಲ್ ಅಪಾಯಿಂಟ್ ದ ಆಡಿಟರ್ ಹೂ ಶುಡ್ ಬಿ ದ ಕ್ವಾಲಿಫೈಡ್ ಪರ್ಸನ್. ನೆನ್ಪಿಟ್ಕೊಳ್ಬೇಕು, ಅವನಿಗೆ ಕ್ವಾಲಿಫಿಕೇಶನ್ ಬೇಕು. BCom ಗ್ರ್ಯಾಜುಯೇಟ್ ಆಗೋದಿಲ್ಲ, ಅಥವಾ MBBS MSc ಆದವರು ಆಗೋದಿಲ್ಲ, MCom ಆದವರು ಆಗೋದಿಲ್ಲ. ಅದಕ್ಕೆ ಅದರದೇ ಆದಂಥ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಇದೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಹೂ ಕ್ಯಾನ್ ಬಿಕಮ್ ದ ಆಡಿಟರ್ ಆಫ್ ಅ ಕಂಪನಿ? ಎಸ್, ಓನ್ಲಿ ದ ಪರ್ಸನ್ ಹೂ ಹ್ಯಾಸ್ ಗಾನ್ ಥ್ರೂ possessing the degree, that is qualified degree called chartered accountant. ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸನ್ನು ಪಾಸ್ ಮಾಡಿದಂತಹ, ಓಕೆ, ಮತ್ತು ಪ್ರಾಕ್ಟೀಸ್ ಮಾಡ್ತಾ ಇರುವಂಥ ಚಾರ್ಟರ್ಡ್ ಅಕೌಂಟೆಂಟ್ ಮಾತ್ರ, ಪಬ್ಲಿಕ್ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ಮಾತ್ರ ಲೆಕ್ಕ ಪರಿಶೋಧಕನಾಗ್ತಾನೆ. ಕಾನೂನಾತ್ಮಕವಾಗಿ ಲೆಕ್ಕ ಪರಿಶೋಧಕನಾಗಲಿಕ್ಕೆ ಅವನಿಗೆ ಅರ್ಹತೆ ಇರುತ್ತದೆ. ಹಿ ಈಸ್ ದ ಆಡಿಟರ್, ಓನ್ಲಿ CA. ಓಕೆ, ಹಾಗಿದ್ರೆ ಇದು ಹೊಂದಿರುವಂಥ ಅಡ್ವಾಂಟೇಜಸ್ನ ಇವಾಗ ನಾವು ಒಂದೊಂದಾಗಿ ಡಿಸ್ಕಸ್ ಮಾಡಬೇಕು. ಓಕೆ, ಸ್ಟ್ಯಾಟ್ಯೂಟರಿ ಆಡಿಟ್, ಶಾಸನ ಲೆಕ್ಕ ಪರಿಶೋಧನೆ ಏನೆಲ್ಲ ಅದು ಒಳಗೊಂಡಿರುತ್ತೆ, ಯಾವುದೆಲ್ಲ ಇಂಪಾರ್ಟೆನ್ಸನ್ನು, ಯಾವುದೆಲ್ಲ ಬೆನಿಫಿಟ್ಸನ್ನು ಅದು ಕೊಡುತ್ತೆ, ಲಾಭ ಅಥವಾ ಪ್ರಯೋಜನಗಳು ಯಾವುದು? ಲೆಟ್ ಅಸ್ ಸ್ಟಾರ್ಟ್ ವಿತ್ ಫಸ್ಟ್ ಒನ್, ಸೇಫ್ ಗಾರ್ಡ್ಸ್ ದ ಇಂಟ್ರೆಸ್ಟ್ ಆಫ್ ಶೇರ್ ಹೋಲ್ಡರ್ಸ್. ಬೇಸಿಕಲಿ ಸ್ಟ್ಯಾಟ್ಯೂಟರಿ ಆಡಿಟನ್ನು ಕಂಪನಿಯವರು ಯಾಕೆ ಅದನ್ನು ಡಿಸೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ಟು ಪ್ರೊಟೆಕ್ಟ್ ಅವರ್ ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದ ಇನ್ವೆಸ್ಟರ್ಸ್ ಆರ್ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಪರವಾಗಿ, ಶೇರ್ ಹೋಲ್ಡರ್ಸ್ ಧ್ವನಿಯಾಗಿ ಅವನು ಕೆಲಸ ಮಾಡಬೇಕಾಗುತ್ತೆ. ಷೇರುದಾರರ ಒಂದು ಪರವಾಗಿ ಅವನು ಕೆಲಸ ಮಾಡಬೇಕಾಗುತ್ತೆ. ಅವರೇ ಇವನನ್ನು ಅಪಾಯಿಂಟ್ ಮಾಡಿರ್ತಾರೆ. ಆ್ಯಕ್ಚುಲಿ ಕಂಪನಿಯಲ್ಲಿ ಹೂ ವಿಲ್ ಅಪಾಯಿಂಟ್ ದ ಶೇರ್ ಹೋಲ್ಡರ್ಸ್ ಅಥವಾ ಷೇರುದಾರರು ಅಥವಾ ಇನ್ವೆಸ್ಟರ್ಸ್ ಅವ್ರು ಏನು ಮಾಡ್ತಾರೆ, ಆಡಿಟರ್ನ ನೇಮಕಾತಿ ಮಾಡ್ತಾರೆ. ಹಾಗಾಗಿ ಅವರ ಪರವಾಗಿ, ಅವರ ಧ್ವನಿಯಾಗಿ ಅವನು ಕೆಲಸ ಮಾಡಬೇಕಾಗುತ್ತೆ. ಬೇಸಿಕಲಿ ದ ಫಸ್ಟ್ ಅಡ್ವಾಂಟೇಜ್, ಪ್ರಯೋಜನ ಏನು ಕೇಳಿದರೆ, the auditor will remove all those errors and frauds which are
ಹ್ಯಾಪನ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಬುಕ್ಸ್ ಆಫ್ ಅಕೌಂಟಲ್ಲಿ ಏನೆಲ್ಲ ಆಗಿರ್ತದೆ ತಪ್ಪು ಮೋಸ ಅದನ್ನೆಲ್ಲವನ್ನು ನಿರ್ಮೂಲನೆ ಮಾಡ್ತಾನೆ ಹುಡುಕಿಕೊಂಡು. ಹಾಗಾಗಿ ಅದು ಒಂದು ಗ್ರೇಟ್ ಬೆನಿಫಿಟ್. ಮತ್ತು ಅವನು ಅದನ್ನು ನಿರ್ಮೂಲನೆ ಮಾಡಿ ಏನು ಮಾಡ್ತಾನೆ, ಶೇರ್ ಹೋಲ್ಡರ್ಸ್ನ ಹಿತಾಸಕ್ತಿಯನ್ನು ಕಾಪಾಡ್ತಾನೆ, ರಕ್ಷಿಸ್ತಾನೆ. ಈ ಪ್ರೊಟೆಕ್ಟ್ಸ್ ದ ಇಂಟ್ರೆಸ್ಟ್ ಆಫ್ ದ ಶೇರ್ ಹೋಲ್ಡರ್ಸ್. ಸೊ ದಟ್ ಇಸ್ ದ ಫಸ್ಟ್ ಅಡ್ವಾಂಟೇಜ್ ಟು ದ ಶೇರ್ ಹೋಲ್ಡರ್ಸ್ ಥ್ರೂ ದಿಸ್ ಕೈಂಡ್ ಆಫ್ ಆಡಿಟ್. ಶೇರ್ ಹೋಲ್ಡರ್ಗೆ ಸಿಗಬಹುದಾದಂಥ ಒಂದು ಮೇಜರ್ ಬೆನಿಫಿಟ್ ಅದು. ಸೆಕೆಂಡ್ ಒನ್ ಈಸ್ ಹೆಲ್ಪ್ಸ್ ಗವರ್ಮೆಂಟ್, ಕ್ರೆಡಿಟರ್ಸ್, ಬ್ಯಾಂಕರ್ಸ್. ನೋಡಿ, ಒಂದು ಕಂಪನಿ ಅಂತ ಹೇಳಿದ ಮೇಲೆ ಕೇವಲ ಶೇರ್ ಹೋಲ್ಡರ್ಸ್ ಇದ್ದು ಮಾತ್ರಕ್ಕೆ ಕಂಪನಿ ನಡೆಸಲಿಕ್ಕೆ ಆಗೋದಿಲ್ಲ. ಒಂದು ಕಂಪನಿ ನಡೆಸಬೇಕಂತ ಹೇಳಿದ್ರೆ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಫೈನಾನ್ಸ್ ಬೇಕು ನಮಗೆ. ಶೇರ್ ಹೋಲ್ಡರ್ಸು ಇನ್ಸೈಡರ್ ಆದರು. ಹೂ ಆರ್ ದ ಎಕ್ಸ್ಟರ್ನಲ್ ಪೀಪಲ್ ಟು ದ ಕಂಪನಿ, ಹೂ ಆರ್ ದ ಔಟ್ಸೈಡರ್ಸ್ ಟು ದ ಕಂಪನಿ? ಎಸ್, ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಅಂದ್ರೆ ಗೊತ್ತಲ್ಲ, ವಸ್ತುಗಳನ್ನು ಪೂರೈಕೆ ಮಾಡುವಂಥ ಪೂರೈಕೆದಾರರು, ಟ್ರೇಡ್ ಸಪ್ಲೈಯರ್ಸ್ ಅಂತೇಳಿ ಹೇಳ್ತೀವಿ. ಬ್ಯಾಂಕರ್, ಬ್ಯಾಂಕ್ ಕೂಡ ನಮಗೆ ಫೈನಾನ್ಸ್ ಕೊಡುತ್ತೆ, ಅಂದರೆ ಬೇಕಾದ ಲೋನ್ ಕೊಡುತ್ತೆ. ಲೋನ್ ಮುಖಾಂತರ ನಾವು ಬಿಸ್ನೆಸ್ ನಡೆಸಬೇಕಾಗುತ್ತೆ. ಇನ್ಶೂರೆನ್ಸ್ ಕಾರ್ಪೊರೇಷನ್, ನಮ್ಮ ಬಿಸ್ನೆಸ್ಗೆ ಸಂಬಂಧಿಸಿದಂಥ ಸರಕುಗಳನ್ನು, ಗೂಡ್ಸನ್ನು ನಾವು ಇನ್ಶೂರ್ ಮಾಡಬೇಕು. ಇನ್ಶೂರೆನ್ಸ್ ಕಂಪನಿ ಜೊತೆ ನಾವು ಒಡಂಬಡಿಕೆ ಒಪ್ಪಂದ ಮಾಡ್ಕೋಬೇಕಾಗುತ್ತೆ. ಇನ್ಶೂರೆನ್ಸ್ ಪಾಲಿಸಿಯನ್ನು ನಾವು ತಗೊಳ್ಬೇಕಾಗುತ್ತೆ. ಫೈರ್ ಇನ್ಶೂರೆನ್ಸ್ ಅಥವಾ ಮರೈನ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಪರ್ಚೇಸ್ ಮಾಡಬೇಕು. ಹಾಗಾಗಿ ಇನ್ಶೂರೆನ್ಸ್ ಕಂಪನಿಯವರು ಕೂಡ ನಮ್ಮ ಜೊತೆ ಏನು ಮಾಡಿರ್ತಾರೆ, ಒಂದು ಬಿಸ್ನೆಸ್ ರಿಲೇಷನ್ಶಿಪ್ ಇಟ್ಕೊಂಡಿರ್ತಾರೆ. ಹಾಗಾಗಿ ಗವರ್ಮೆಂಟ್ ಕೂಡ ಅಷ್ಟೇ, ನಾವು ಸಬ್ಸಿಡೈಸ್ಡ್ ಲೋನ್ ತಗೋತೀವಿ. ಗವರ್ಮೆಂಟಿನ ಒಂದು ಪಾಲಿಸಿ ಪ್ರಕಾರ ನಾವು ಕಂಪನಿಯನ್ನು ನಡೆಸಬೇಕು. ಸೆಂಟ್ರಲ್ ಗೌರ್ಮೆಂಟೋ ಸ್ಟೇಟ್ ಗೌರ್ಮೆಂಟೋ ಯಾವುದೇ ಇರ್ಬೋದು, ಅಕಾರ್ಡಿಂಗ್ ಟು ದ ಗೌರ್ಮೆಂಟ್ ಗೈಡ್ಲೈನ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ and the policies which are issued from time to time, we have to run a business of a company, correct? Therefore we are answerable to the government, creditors, bankers. ಯಾರು ಕಂಪನಿಯವರು, ಅವರಿಗೆ ನಾಳೆ ಉತ್ತರ ಕೊಡಬೇಕಾಗುತ್ತೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಂಪನಿಯ ಬಿಸ್ನೆಸ್ನಲ್ಲಿ. ಹಾಗಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಆದವನು ಇಲ್ಲಿ ಇನ್ವೆಸ್ಟರ್ಸನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಅದೇ ಸಮಯದಲ್ಲಿ ಔಟ್ಸೈಡರ್ ಯಾರಿದ್ದಾರೆ ಬಿಸ್ನೆಸ್ಗೆ ರಿಲೇಷನ್ಶಿಪ್ ಹೊಂದಿರುವಂಥವ್ರು, ಯಾರು ಬ್ಯಾಂಕರ್ಸ್, ಕ್ರೆಡಿಟರ್ಸ್, ಇನ್ಶೂರೆನ್ಸ್ ಕಂಪನಿ, ಗವರ್ಮೆಂಟ್, ಅವ್ರಿಗೆಲ್ಲರೂ ಕೂಡ ಸೇಫ್ ಗಾರ್ಡ್ ಮಾಡ್ತಾನೆ. ಯಾಕಂದರೆ ಆಡಿಟೆಡ್ ಸ್ಟೇಟ್ಮೆಂಟ್ಸನ್ನು ಅವರು ನೋಡ್ತಾರೆ, ಇಂಥ ಪ್ರಕಾರದ ಲೆಕ್ಕ ಪರಿಶೋಧನೆ ಆಗಿದೆ, ಹಾಗಾಗಿ ನಾವು ಇವರಿಗೆ ಫೈನಾನ್ಸ್ ಕೊಡ್ಬೋದು ಅಂತೇಳಿ ಬ್ಯಾಂಕ್ನವರು ಮುಂದೆ ಬರ್ತಾರೆ. ಗವರ್ಮೆಂಟ್ ಅವರು ಕೂಡ ಮತ್ತೆ ಸಬ್ಸಿಡಿ ರಿಲೀಸ್ ಮಾಡ್ಬೋದು. ಇನ್ಶೂರೆನ್ಸ್ ಕಾರ್ಪೊರೇಷನ್ ಅವರು ಜಾಸ್ತಿ ನಮಗೆ ಸವಲತ್ತನ್ನು ಕೊಡ್ತಾರೆ. ಇನ್ಶೂರೆನ್ಸ್ ಕಂಪನಿಯ ಒಂದು ಪ್ರೀಮಿಯಮ್ಸ್ ಬಗ್ಗೆ ಅವರು ಭಾಳಷ್ಟು ಮಾಹಿತಿಯನ್ನು ಕೊಟ್ಟು ಅವ್ರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಹಾಗಾಗಿ ದಿಸ್ ಸ್ಟ್ಯಾಟ್ಯೂಟರಿ ಆಡಿಟ್ ವಿಲ್ ಹೆಲ್ಪ್ ದೆಮ್ ಆಲ್ಸೋ, all these three parties. Okay, third point of benefit ಏನು ಹೇಳಿದ್ರೆ, protects interest of trustees and beneficiaries. ಟ್ರಸ್ಟ್ ಆಡಿಟ್, ನಾನ್ ಕಾರ್ಪೊರೇಷನ್. ಈಗ ಒಂದು ಟ್ರಸ್ಟ್ ಇರ್ತದೆ ಓಲ್ಡ್ ಏಜ್ ಪೀಪಲ್ಗೆ. ಈಗ ನಾವು ನೋಡಿರ್ತೀವಲ್ಲ, ಯಾವುದೇ ಒಂದು ಸಂಸ್ಥೆ ಈಗ ಬಡ ವಿದ್ಯಾರ್ಥಿಗಳಿಗೆ ಅಥವಾ ಬಡ ಕುಟುಂಬದಿಂದ ಜನಿಸಿದಂಥ ಮಕ್ಕಳಿಗೆ ಫ್ರೀ ಎಜುಕೇಷನ್, ಫ್ರೀ ಶೆಲ್ಟರ್, ಫ್ರೀ ಫುಡ್, ಅಕಾಮಡೇಷನ್ ಎಲ್ಲ ಕೊಡುವಂಥದ್ದು ಕೆಲವೊಂದು ಟ್ರಸ್ಟ್ ನಡೀತಾ ಇರ್ತದಲ್ಲ. ಈಗ ವೃದ್ಧಾಪ್ಯ ಇರೋರು, ಅಂಗವಿಕಲರು, ವಿಕಲಚೇತನರು, ಅವ್ರಿಗೆ ಒಂದೊಂದು ಟ್ರಸ್ಟ್ ಇರ್ತದೆ. ಅಂದರೆ ನಾವು ಏನಂತೀವಿ ಅದಕ್ಕೆ, ಆ್ಯಕ್ಚುಲಿ ಆಶ್ರಮಗಳು ಇರ್ತವೆ, ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು, ಮತ್ತು ಈ ಕಿವುಡರು, ಮೂಕರು, ಕಣ್ಣು ಕಾಣದಿರೋರಿಗೆ ಒಂದು ಆಶ್ರಮ ಇರುತ್ತೆ. ಅಲ್ಲಿ ಒಂದು ಟ್ರಸ್ಟ್ ಅವರನ್ನು ಸಾಕ್ತಾ ಇರುತ್ತೆ, ಅವ್ರಿಗೆ ಪಾಲನೆ ಪೋಷಣೆ ಮಾಡ್ತಾ ಇರುತ್ತೆ. ಆ ಟ್ರಸ್ಟೀಸ್ ಹೀಗೆ ಅವರು ಸೇಫ್ ಗಾರ್ಡ್ ಮಾಡ್ತಾರೆ. ಈಗ ಟ್ರಸ್ಟ್ ಆಡಿಟ್ ಈಸ್ ಆಲ್ಸೋ ಕಮಿಂಗ್ ಅಂಡರ್ ಸ್ಟ್ಯಾಟ್ಯೂಟರಿ ಆಡಿಟ್. ಶಾಸನೀಯ ಲೆಕ್ಕ ಪರಿಶೋಧನೆಯಲ್ಲೇ ಬರ್ತದೆ ಟ್ರಸ್ಟ್ ಆಡಿಟ್. ಓಕೆ, ಯಾವುದೇ ಒಂದು ಸಂಸ್ಥೆ. ಹಾಗಾಗಿ ಇಟ್ ಪ್ರೊಟೆಕ್ಟ್ಸ್ ದ ಇಂಟ್ರೆಸ್ಟ್ ಆಫ್ ದ ಟ್ರಸ್ಟೀಸ್. ಟ್ರಸ್ಟೀಸ್ ಅಂತ ಹೇಳಿದ್ರೆ ಧರ್ಮದರ್ಶಿಗಳು, ಕನ್ನಡದಲ್ಲಿ ಧರ್ಮದರ್ಶಿಗಳ ಹಿತಾಸಕ್ತಿಯನ್ನು ಶಾಸನೀಯ ಲೆಕ್ಕ ಪರಿಶೋಧನೆ ಕಾಪಾಡುತ್ತದೆ ಅನ್ನೋದಾಗಿ. ಅದರ ಜೊತೆಗೆ ಬೆನಿಫಿಷಿಯರೀಸ್ ಅಂತ ಹೇಳಿದ್ರೆ ಏನು? ಸಪೋಸ್ there is a man, a businessman, or there is a businesswoman. He or she dies. Who will look after the business thereafter? Who are the real beneficiaries or legal executors? Beneficiaries ಅಂತ ಹೇಳಿದ್ರೆ ಪ್ರಯೋಜನ ಪಡುವಂತಹ ಬೆನಿಫಿಷಿಯರ್ಸ್ಗಳು. ಓಕೆ, ವಾರಸುದಾರರು ಅಂತೇಳಿ ಹೇಳ್ಬೋದು, ನಾಮಿನೀಸ್ ಅಂತೇಳಿ ಹೇಳ್ಬೋದು. ಪ್ರಯೋಜನ ಪಡುವಂಥವ್ರು ಯಾರು ಬೆನಿಫಿಷಿಯರ್ಸ್ ಇದ್ದಾರೆ, ಅವರು ಕೂಡ ಅದು ಪ್ರೊಟೆಕ್ಟ್ ಮಾಡ್ತದೆ. ಈಗ ನೋಡಿ, ಒಂದು ಹಸ್ಬೆಂಡ್ ಸತ್ತೋದು ಅಂತೇಳಿ ವೈಫಿಗೆ ಸಿಗಬೇಕಾದ ಎಲ್ಲ ಸವಲತ್ತುಗಳನ್ನು ಈ ಚಾರ್ಟರ್ಡ್ ಅಕೌಂಟೆಂಟು ಸ್ಟ್ಯಾಟ್ಯೂಟರಿ ಆಡಿಟ್ ಮೂಲಕ ಸಿಗುವಂತೆ ಮಾಡ್ತಾನೆ ನಾನು ಒಂದು ಯಾವುದೇ ಒಂದು ಸಂಸ್ಥೆಯಲ್ಲಿ. ಓಕೆ, ಬೆನಿಫಿಷಿಯರೀಸ್, ಟ್ರಸ್ಟೀಸ್, ಆ ಥರ. ಸೊ ದಟ್ ಇಸ್ ದ ಥರ್ಡ್ ಬೆನಿಫಿಟ್. ಆ್ಯಂಡ್ ದ ಫೋರ್ತ್ ಒನ್ ಈಸ್ ಪ್ರೊಟೆಕ್ಟ್ಸ್ ದ ಇಂಟ್ರೆಸ್ಟ್ ಆಫ್ ದ ಲೋಕಲ್ ಅಥಾರಿಟಿ. ವಾಟ್ ಡು ಯು ಮೀನ್ ಬೈ ಲೋಕಲ್ ಅಥಾರಿಟಿ? ಲೋಕಲ್ ಬಾಡೀಸ್ ಅಂತೇಳಿ ಹೇಳ್ತೀವಿ. ಲೋಕಲ್ ಅಥಾರಿಟಿ ಅಂತ ಹೇಳಿದ್ರೆ, ಈಗ ನಮ್ಮದು ಅಂಕೋಲ ತಗೊಂಡ್ರೆ ಟೌನ್ ಪಂಚಾಯತ್ ಅವರು ಪುರಸಭೆ ಅಂತೇಳಿ ಹೇಳ್ತೀವಿ, ಕರೆಕ್ಟ್? ಮುನ್ಸಿಪಾಲಿಟಿ ಅಂತ ಹೇಳ್ತೀವಿ. ದೇ ಆರ್ ಆಲ್ ದ ಲೋಕಲ್ ಬಾಡೀಸ್, ಲೋಕಲ್ ಅಥಾರಿಟೀಸ್.
ಅಲ್ಲಿ ಕೂಡ ಆಡಿಟ್ ಆಗ್ತದೆ. ಮುನ್ಸಿಪಾಲಿಟಿಯಲ್ಲಿ ಕೂಡ ಆಡಿಟಿಂಗ್ ಆಗ್ತದೆ, ಫುಲ್ ಟೈಮ್ ಆಡಿಟ್ ಆಗ್ತದೆ. ಚಾರ್ಟರ್ಡ್ ಅಕೌಂಟೆಂಟ್ ಬಂದು ಆಡಿಟ್ ಮಾಡ್ತಾರೆ. ಯಾವುದೇ ಒಂದು ಟ್ರಸ್ಟ್ ಕ್ಲಬ್ ಇದ್ರೂ ಕೂಡ ಅಷ್ಟೇ, ಕ್ಲಬ್ ನೀವು ನೋಡಿರ್ಬೋದು, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ಸ್, ಯೂತ್ ಕ್ಲಬ್, ಇನ್ನರ್ ವೀಲ್ ಕ್ಲಬ್, ದಿಸ್ ಆ್ಯಂಡ್ ದ್ಯಾಟ್ ಕ್ಲಬ್, ಈ ಎಲ್ಲ ಕ್ಲಬ್ಗಳು ಆಡಿಟ್ ಮಾಡಿದವಾಗ ಅದೆಲ್ಲ ಸ್ಟ್ಯಾಚ್ಯುಟರಿ ಆಡಿಟ್ ಅಂತಲೇ ನಾವು ಹೇಳ್ತೀವಿ. ಗುಡ್ ಎಕ್ಸಾಂಪಲ್ ಆಫ್ ಸ್ಟ್ಯಾಚ್ಯುಟರಿ ಆಡಿಟ್ ಈಸ್ ಕ್ಲಬ್ ಆಡಿಟ್. ಸೊ ಅಲ್ಲಿ ಯಾರು ಇರ್ತಾರೆ, ಲೋಕಲ್ ಬಾಡೀಸ್, ಲೋಕಲ್ ಅಥಾರಿಟೀಸ್ ಇರ್ತಾರೆ. ಅವರನ್ನು ಕೂಡ, ಅವರ ಇಂಟ್ರೆಸ್ಟ್ ಅನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಅಂತ. ಶಾಸನೀಯ ಲೆಕ್ಕ ಪರಿಶೋಧಕನಾದವನು ಇಂಥ ಕ್ಲಬ್ ಆಡಿಟ್ ಮಾಡೋದ್ರ ಮುಖಾಂತರವಾಗಿ ಲೋಕಲ್ ಅಥಾರಿಟಿ, ಲೋಕಲ್ ಪೀಪಲ್ ಇಂಟ್ರೆಸ್ಟ್ ಅನ್ನು ಕೂಡ ಅವನು ಏನು ಮಾಡ್ತಾನೆ, ಸೇಫ್ ಗಾರ್ಡ್ ಮಾಡ್ತಾನೆ, ಹಿತಾಸಕ್ತಿಯನ್ನು ಕಾಪಾಡ್ತಾನೆ, ಅವರನ್ನು ರಕ್ಷಿಸ್ತಾನೆ ಅನ್ನೋದನ್ನು. ಓಕೆ. ಆಮೇಲೆ ಸೊಸೈಟೀಸ್ ಬರ್ತಾರೆ, ಕೋಆಪರೇಟಿವ್ ಸೊಸೈಟೀಸ್ ಬರ್ತವೆ ನೋಡಿ. ಕೋಆಪರೇಟಿವ್ ರೂಲ್ಸ್ ಪ್ರಕಾರವಾಗಿ ಯಾವುದೇ ಕೋಆಪರೇಟಿವ್ ಸೊಸೈಟೀಸ್ ಇರ್ಬೋದು. ಫೇರ್ ಪ್ರೈಸ್ ಶಾಪ್ ಅಂತ ಹೇಳ್ತೀವಿ, ನ್ಯಾಯ ಬೆಲೆ ಅಂಗಡಿ, ನಾವು ರೇಷನ್ ಅಂಗಡಿ ಅಂತೇಳಿ ಹೇಳ್ತೀವಲ್ಲ. ಸೊ ನ್ಯಾಯ ಬೆಲೆ ಅಂಗಡಿ, ಫೇರ್ ಪ್ರೈಸ್ ಶಾಪ್. ಆಮೇಲೆ ಕೋಆಪರೇಟಿವ್ ಸೊಸೈಟೀಸ್, ಟೀಚರ್ಸ್ ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಅಗ್ರಿಕಲ್ಚರಿಸ್ಟ್ ಕೋಆಪರೇಟಿವ್ ಸೊಸೈಟಿ, ಫಾರ್ಮರ್ ಕೋಆಪರೇಟಿವ್ ಸೊಸೈಟಿ, ಅಲ್ಲೆಲ್ಲ ಮೆಂಬರ್ಸ್ ಇರ್ತಾರೆ, ಸದಸ್ಯರು. ಅವರಿಗೂ ಕೂಡ ಅವ್ರು ಏನು ಮಾಡ್ತಾರೆ, ಲೆಕ್ಕ ಪರಿಶೋಧಕರಾದವರು ನಿಮ್ಮ ಹಣ ಎಲ್ಲಿಯೂ ಕೂಡ ಪೋಲ್ ಆಗ್ತಾ ಇಲ್ಲ, ನಿಮ್ಮ ಹಣ ಯಾವುದೇ ಒಂದು ವಂಚನೆಗೆ, ಮೋಸಕ್ಕೆ ಒಳಗಾಗ್ತಾ ಇಲ್ಲ, ನಿಮ್ಮ ಹಿತಾಸಕ್ತಿ ಕೂಡ ರಕ್ಷಣೆ ಆಗ್ತಾ ಇದೆ ಅನ್ನೋ ಒಂದು ಭರವಸೆಯನ್ನು ಅವನು ಕೊಡ್ತಾನೆ. ಯಾರೋ CA ಆದವನು, ಚಾರ್ಟರ್ಡ್ ಅಕೌಂಟೆಂಟ್ ಕಂಪ್ಲೀಟ್ ಮಾಡಿದಂತಹ ಮತ್ತು ತನ್ಮೂಲಕವಾಗಿ ಶಾಸನೀಯ ಲೆಕ್ಕ ಪರಿಶೋಧನೆ ಕೈಗೊಂಡಂತಹ ಲೆಕ್ಕ ಪರಿಶೋಧಕನು ಈ ರೀತಿಯಾಗಿ ಅವರಿಗೆ ಆ ನಡೆಯೋದ್ರ ಮುಖಾಂತರ ಅವರಿಗೆ ಅವರು ಭರವಸೆಯನ್ನು ಕೊಡ್ತಾರೆ. ಸೊ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್, ಯಾವುದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳಿದ್ರೆ ಯಾವುದು, PWD ಫಾರ್ ಎಕ್ಸಾಂಪಲ್. ಓಕೆ. ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್ಗಳು ಇರ್ತವೆ. PWD ನಾವು ನೋಡಿದ್ವಿ, ಪಬ್ಲಿಕ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್, ಅದೆಲ್ಲವೂ ಕೂಡ ಆಡಿಟ್ ಆಗ್ತದೆ. ಅಲ್ಲಿಯ ಬುಕ್ಸ್ ಆಫ್ ಅಕೌಂಟ್ಸು, ಅಲ್ಲಿಯ ಡಾಕ್ಯುಮೆಂಟ್ಸು, ಅಲ್ಲಿಯ ಎಲ್ಲ ವೋಚರ್ಸು, ಯಾರೆಲ್ಲ ಕಾಂಟ್ರಾಕ್ಟರ್ ಇದ್ದಾರೆ, ಎಷ್ಟೆಷ್ಟು ಕಾಂಟ್ರಾಕ್ಟರ್ಗೆ ಎಷ್ಟೆಷ್ಟು ಅಮೌಂಟ್ ರಿಲೀಸ್ ಆಗಿದೆ ಗೌರ್ಮೆಂಟಿಂದ, ಅಲ್ಲಿ ಏನಾದರೂ ಅಪರಾಧ ಆಗಿದೆಯಾ, ಅಪ್ರಾಪ್ರಿಯೇಷನ್ಸ್, ಮಿಸ್ಅಪ್ರಾಪ್ರಿಯೇಷನ್ಸ್, ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್ ಏನಾದರೂ ಆಗಿದೆಯಾ, ಅದನ್ನು ಕರೆಕ್ಟಾಗಿ ಹಿಡಿತಾರೆ ಅವರು. ಲೆಕ್ಕ ಪರಿಶೋಧಕನಾದವನು ಇಂಡಿಪೆಂಡೆಂಟ್ ಆಗಿ, ಸ್ವತಂತ್ರವಾಗಿ ಮತ್ತು ಎಕ್ಸ್ಟರ್ನಲ್ ಆಗಿ, ಬಾಹ್ಯವಾಗಿ ಯಾವುದೇ ಒಂದು ಇನ್ಫ್ಲುಯೆನ್ಸಿಗೆ, ಯಾವುದೇ ಒಂದು ಮುಲಾಜಿಗೆ ಒಳಪಡದೆ ಅವನು ಕೈಗೊಂಡಂಥ ಒಂದು ಶಾಸನೀಯ ಲೆಕ್ಕ ಪರಿಶೋಧನೆ. ಲಾ ಏನು ಹೇಳ್ತದೆ ಆ ಪ್ರಕಾರ ಮಾಡಿರ್ತಾರೆ ಅವರು, ಲೀಗಲಿ ಮಾಡಿರ್ತಾರೆ. ಇನ್ಫ್ಲುಯೆನ್ಸು, ಪ್ರೆಷರು, ಕೋವರ್ಷನ್ನು ಅಥವಾ ರೆಕಮೆಂಡೇಷನ್ನು ಅದು ಯಾವುದು ಬರೋದಿಲ್ಲ. ಬಯಾಸ್, ಡಿಸ್ಕ್ರಿಮಿನೇಷನ್ ಮಾಡುವಾಗಿಲ್ಲ. ಅವನು ಮಾಡಿದರೆ ಅವನು ಜೈಲಿಗೆ ಹೋಗ್ಬೇಕಾಗ್ತದೆ, ಲೆಕ್ಕ ಪರಿಶೋಧಕನಾಗದವನು. ಹಾಗಾಗಿ ಸೊಸೈಟೀಸ್ ಆಡಿಟ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಆಡಿಟಲ್ಲಿ ಎಲ್ಲ ಬೆನಿಫಿಷರೀಸು ಮತ್ತು ಯಾರು ಲೋಕಲ್ ಅಥಾರಿಟೀಸ್ ಇರ್ತಾರೆ ಅವರ ಇಂಟ್ರೆಸ್ಟನ್ನು ಕಾಪಾಡ್ತಾನೆ. ಸೊ ಇದು ಬಹಳ ಮಹತ್ವವನ್ನು ಇಂದಿನ ಒಂದು ಪ್ರಸ್ತುತ ವ್ಯವಹಾರದ ಸಂಸ್ಥೆಯಲ್ಲಿ ಹೊಂದಿಕೊಂಡಿದೆ. ಈ ಒಂದು ಬಹಳಷ್ಟು ಬೆನಿಫಿಟ್ಸನ್ನು ಕೊಡ್ತಾ ಇದೆ. ಸೊ ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್. ಆಮೇಲೆ ಇದು ಹೊಂದಿರುವಂಥ ಲಿಮಿಟೇಷನ್ಸ್ ಯಾವುದು, ಶಾಸನೀಯ ಲೆಕ್ಕ ಪರಿಶೋಧನೆ ಲಿಮಿಟೇಷನ್ ಏನು? ಲಿಮಿಟೇಷನ್ ಅಂತ ಹೇಳಿದ್ರೆ ಡಿಸ್ಅಡ್ವಾಂಟೇಜ್ ಅಲ್ಲ, ಅದನ್ನು ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಲಿಮಿಟೇಷನ್ ಅಂತ ಹೇಳಿದ್ರೆ ಇದು ಹೊಂದಿರುವಂತಹ ಒಂದು ಮಿತಿಗಳೇನು, ಇತಿಮಿತಿಗಳು, ಇದಕ್ಕೆ ಅದರದ್ದೇ ಆದಂಥ ಒಂದು ಪರಿಧಿ ಅಥವಾ ಚೌಕಟ್ಟು ಅಂತ ಇರ್ತದೆ. ಆ ಚೌಕಟ್ಟಿನಲ್ಲಿ ಮಾತ್ರ ಅದು ವರ್ಕೌಟ್ ಆಗ್ತದೆ ಶಾಸನೀಯ ಲೆಕ್ಕ ಪರಿಶೋಧನೆ. ಅದರ ಆಚೆ ಅದು ಹೋಗ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದಕ್ಕೆ ಎಲ್ಲೇ ಅನ್ನೋದು ಇರೋದಿಲ್ವಾ, ಬೌಂಡ್ರಿ, ಕರ್ನಾಟಕ ಸ್ಟೇಟ್ ಬೌಂಡ್ರಿ ಆರ್ ಇಂಡಿಯನ್ ಟೆರಿಟರಿ, ಹಾಗೆ. ಸೊ ತ್ರೀ ಲಿಮಿಟೇಷನ್ಸ್ ಆರ್ ದೇರ್. ಇದು ಹೊಂದಿರುವಂತಹ ಇತಿಮಿತಿಗಳು. ಮೊದಲನೇದು ಎಕ್ಸ್ಪೆನ್ಸಿವ್ ಫಾರ್ಮ್ ಆಫ್ ಆಡಿಟ್. ಶಾಸನೀಯ ಲೆಕ್ಕ ಪರಿಶೋಧನೆ ನಾವು ಕೈಗೊಳ್ಳಬೇಕಿದ್ರೆ ಒಂದು ಕಂಪನಿಯಲ್ಲಿ ಅದು ತುಂಬ ಕಾಸ್ಟ್ಲಿಯರ್ ಆಗಿರ್ತದೆ, ಅದಕ್ಕೆ ತುಂಬ ವೆಚ್ಚವನ್ನು ನಾವು ಮಾಡಬೇಕಾಗ್ತದೆ. ಯಾಕಂದರೆ ಖರ್ಚುದಾಯಕವಾಗಿರುವಂಥದ್ದು. ನಾವು ಕೇವಲ ಆಡಿಟರ್ನ ಅಪಾಯಿಂಟ್ ಮಾಡ್ಕೊಂಡಾಗಲಿಲ್ಲ, ಅವನಿಗೆ ಸಪ್ರೇಟ್ ಒಂದು ಕ್ಯಾಬಿನು ಅಥವಾ ಆಫೀಸ್ ಅಂತ ಮಾಡಬೇಕು, ಅಕೌಂಟ್ಸ್ ಆಫೀಸ್ ಸಪ್ರೇಟಾಗಿ ಇಟ್ಕೊಳ್ಬೇಕು. ಸಿಸ್ಟಮೆಟಿಕ್ ಆಗಿ ನಾವು ಅದನ್ನು ಕಂಪ್ಯೂಟರೈಸ್ಡ್ ಥ್ರೂ ಅಕೌಂಟಿಂಗ್ ಮಾಡುವಂಥ ಸಿಸ್ಟಮನ್ನು ಇಟ್ಕೊಳ್ಬೇಕು. EDP ಅಕೌಂಟಿಂಗ್ ಇಟ್ಕೊಳ್ಬೇಕು, ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಅಕೌಂಟಿಂಗ್, ಆಡಿಟಿಂಗ್ ಇಟ್ಕೊಳ್ಬೇಕು. ಮತ್ತು ಅಕೌಂಟಿಂಗ್ ಸ್ಟಾಫ್ ತುಂಬ ಸಿಸ್ಟಮೆಟಿಕ್ ಆಗಿ, ಡಿಸಿಪ್ಲಿನ್ ಆಗಿ ಇರಬೇಕು. ಪ್ರತಿಯೊಂದು ಕೂಡ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಪಾರದರ್ಶಕತೆಯಿಂದ ಕೂಡಿರಬೇಕು. ಲೆಕ್ಕ ಪರಿಶೋಧಕನು ಯಾವತ್ತೂ ಬೇಕಾದರೂ ಕೇಳ್ಬೋದು, ಲೆಕ್ಕ ಪತ್ರಗಳ ತಪಾಸಣೆ ಅಥವಾ ಅವನು ಸ್ಕ್ರೂಟಿನಿ ಮಾಡುವಂಥದ್ದು ಯಾವತ್ತು ಬೇಕಾದರೂ ಎಕ್ಸ್ಪ್ಲನೇಷನ್ ಕೇಳ್ಬೋದು, ವಿವರಣೆ ಕೇಳ್ಬೋದು. CA ಆದವನು, ಅವನು ಹೊರಗಿನ ವ್ಯಕ್ತಿ, ಇವತ್ತು ಬರ್ಬೋದು, ನಾಳೆನೂ ಬರ್ಬೋದು, ರೆಗ್ಯುಲರ್ ಆಗೂ ಚೆಕಪ್ ಮಾಡ್ಬೋದು. ಅವನ ಇಷ್ಟದ ಪ್ರಕಾರ ಅವನು ಮಾಡ್ತಾನೆ, ಅವನ ಒಂದು ಕಂಫರ್ಟೇಬಿಲಿಟಿ ಪ್ರಕಾರ ಅವನು ಮಾಡುವಂಥದ್ದು. ಹಾಗಾಗಿ ನಾವು ಅದಕ್ಕೆ ತುಂಬ ಎಕ್ಸ್ಪೆನ್ಸ್ ಮಾಡಬೇಕಾಗ್ತದೆ, ಅಂದರೆ ಖರ್ಚು ತುಂಬ ಆಗ್ತದೆ. ಅದಕ್ಕೆ ಸಪ್ರೇಟ್ ಆಫೀಸ್ ಬಾಯಲ್ಲಿ ಆಗೋದಿಲ್ಲ, ತುಂಬ ಖರ್ಚುದಾಯಕವಾಗಿರುವಂಥದ್ದು. ಸೊ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಆರ್ ಕಾಸ್ಟ್ಲಿ. ಸಣ್ಣ ಸಣ್ಣ ವ್ಯಾಪಾರಿ ಸಂಸ್ಥೆಗಳಿಗೆ ಇದು ಸೂಟ್ ಆಗೋದಿಲ್ಲ ಅಂತ.
ದೊಡ್ಡ ಜಾಯಿಂಟ್ ಸ್ಟಾಕ್ ಕಂಪನಿಗೆ, ಬಿಗ್ ಜೇಂಟ್ ಕಂಪನೀಸಿಗೆ ಮಾತ್ರ ಇದು ಸುಟೇಬಲ್. ಯಾಕಂದ್ರೆ ದೊಡ್ಡ ಕಂಪನಿಗೆ ದೊಡ್ಡ ಅಮೌಂಟ್, ದೊಡ್ಡ ಎಕ್ಸ್ಪೆನ್ಸಿವ್ ಆಗೋದಿಲ್ಲ. ಆದರೆ ಸಣ್ಣ ಕಾರ್ಪೊರೇಷನ್ಸ್ ಇರ್ತಾವಲ್ಲ, ಸಣ್ಣ ಕಂಪನಿಗಳು, ಉದ್ದಿಮೆ ಸಂಸ್ಥೆಗಳು, ಅದಕ್ಕೆ ಈ ಪ್ರಕಾರದ ಶಾಸನೀಯ ಲೆಕ್ಕ ಪರಿಶೋಧನೆ ಕೈಗೊಂಡ್ರೆ ಅಲ್ಲಿ ಖರ್ಚು ಜಾಸ್ತಿ ಆಗ್ತದೆ. ಆಡಿಟ್ ಫೀಸು ಕೊಡಬೇಕು, ಅವನ ರೆಮ್ಯುನರೇಷನ್ ಕೊಡಬೇಕು, ಲೀಗಲಿ ನಾವು ಕೋರ್ಟ್ ಪ್ರಕಾರ ಎಲ್ಲ ಡಾಕ್ಯುಮೆಂಟ್ಸನ್ನು ಬಿಲ್ಡಪ್ ಮಾಡಬೇಕು, ಫೈಲ್ಸನ್ನು ಬಿಲ್ಡಪ್ ಮಾಡಬೇಕು. ಅದು ತುಂಬ ಕಾಸ್ಟ್ಲಿಯರ್ ಆಗ್ತದೆ. ಪ್ರತಿಯೊಂದು ಹಂತದಲ್ಲಿಯೂ ಹಣಕಾಸಿನ ವಿಚಾರ ಬರುತ್ತೆ, ಹಾಗಾಗಿ ಕಾಸ್ಟ್ಲಿ. ಎರಡನೇ ಪಾಯಿಂಟು, ಲೀಗಲ್ ಕ್ವಾಲಿಫಿಕೇಶನ್ ರಿಕ್ವೈರ್ಡ್. ಈ ಪ್ರಕಾರದ ನಾವು ಆಡಿಟಿಂಗ್ ಕೈಗೊಂಡ್ರೆ ಲೀಗಲಿ ಕ್ವಾಲಿಫಿಕೇಶನ್ ಈಸ್ ರಿಕ್ವೈರ್ಡ್ ಫಾರ್ ದ ಆಡಿಟರ್. ಲೀಗಲ್ ಕ್ವಾಲಿಫಿಕೇಶನ್ ಯಾವುದು? CA. ನಾವು BCom ಗ್ರ್ಯಾಜುಯೇಟನ್ನು ತಂದು ನಾವು ಕೋಆಪರೇಟಿವ್ ಸೊಸೈಟಿ ಆಡಿಟ್ ಮಾಡಿದ್ದಾನಂದ್ರೆ ಆಗೋದಿಲ್ಲ. ಕೋಆಪರೇಟಿವ್ ಸೊಸೈಟಿ ಆಡಿಟ್ ಮಾಡೋರು BCom ಆದವರು ಕೂಡ ಇರ್ತಾರೆ. ಅದು ಕೂಡ ಒಂದು ಪ್ರಕಾರದ ಆಡಿಟ್, ನಿಮಗೆ ಮುಂದೆ ಬರ್ತಾ ಗೊತ್ತಾಗುತ್ತೆ. ಅದು ಸ್ಟ್ಯಾಚ್ಯುಟರಿ ಆಡಿಟ್ ಒಂದೇ ಕಂಪ್ಲೀಟ್ ಅಥವಾ ಅದೊಂದೇ ಇರುವಂಥದ್ದಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ಆಡಿಟ್ ಕೂಡ ಇರ್ತದೆ. ಕೋಆಪರೇಟಿವ್ ಸೊಸೈಟಿ ಆಡಿಟ್ ಯಾರು ಮಾಡ್ತಾರೆ? CA ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಥವಾ ಸ್ಟೇಟ್ ಗೌರ್ಮೆಂಟು ಲಿಖಿತ ಪರೀಕ್ಷೆ ಮೂಲಕ BCom ಗ್ರ್ಯಾಜುಯೇಟ್ಸನ್ನು, BSc ಅಥವಾ BA ಗ್ರ್ಯಾಜುಯೇಟ್ಸನ್ನು ಆಯ್ಕೆ ಮಾಡ್ತಾರೆ. ಸಂದರ್ಶನದ ಮೂಲಕ ಅವ್ರು ಆಯ್ಕೆ ಆಗುತ್ತೆ. ಸೊ ದೇ ಕ್ಯಾನ್ ಬಿಕಮ್ ಆಡಿಟರ್. BCom ಆದವರು ಕೂಡ ತುಂಬ ಜನ ಈಗ ನಮ್ಮಲ್ಲಿ ಇದ್ದಾರೆ, ಆಡಿಟರ್ ಆದರು. ಆದರೆ ಅವರು ಕಂಪನಿ ಆಡಿಟರ್ ಆಗಿರೋದಿಲ್ಲ. ಅವ್ರು ಯಾವ ಆಡಿಟರ್ ಇರ್ತಾರೆ? ಲೋಕಲ್ ಅಥಾರಿಟಿ, ಚಿಕ್ಕ ವ್ಯಾಪಾರಿ ಸಂಸ್ಥೆಗಳ ಆಡಿಟ್ ಮಾಡಿರ್ತಾರೆ. ಅದು ಗೌರ್ಮೆಂಟ್ ಪ್ರಕಾರವಾಗಿ ಅವರು ಮಾಡಿರ್ತಾರೆ. ಸೊ legal qualification is required. Only the CA, and that too who is involved in the public practice of accounting and auditing, can only become a statutory auditor, and his appointment is done before the presence of shareholders at the time of annual general meeting. ಕಂಪನಿಯ ವಾರ್ಷಿಕ ಸರ್ವಸಾಧಾರಣ ಸಭೆಯ ಒಂದು ಹಂತದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಅವನ ಅಪಾಯಿಂಟ್ಮೆಂಟ್ ಆಗ್ತದೆ. ಅವನು ಓದ್ತಾನೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಸೊ ಲೀಗಲ್ ಕ್ವಾಲಿಫಿಕೇಶನ್ ಈಸ್ ರಿಕ್ವೈರ್ಡ್. ಯಾರೋ ಆರ್ಡಿನರಿ ಆಗಿ ತಾನು BCom ರ್ಯಾಂಕ್ ಹೋಲ್ಡರು, ತಾನು BSc ರ್ಯಾಂಕ್ ಹೋಲ್ಡರ್ ಅಂತೇಳಿ ಕಂಪನಿಗೆ ಹೋಗಿ ಆಡಿಟ್ ಮಾಡ್ಲಿಕ್ಕೆ ಬರೋದಿಲ್ಲ. ನೋ ಚಾನ್ಸ್ ಎಟ್ ಆಲ್. ಯಾಕಂದರೆ ಮಿನಿಮಮ್ ಕಟ್ ಆಫ್ ಕ್ವಾಲಿಫಿಕೇಶನ್ ಎಲಿಜಿಬಿಲಿಟಿ ಏನು? CA. ಸೊ ಅದು ಒಂದು ಲಿಮಿಟೇಷನ್. ನಾವು ಕಂಪನಿಯಲ್ಲಿ CA ಆದವನ್ನ ಮಾತ್ರ ಅಪಾಯಿಂಟ್ ಮಾಡಲಿಕ್ಕಾಗುತ್ತೆ, ನಾಟ್ ಪೋಸ್ಟ್ ಗ್ರಾಜುಯೇಟ್ ಪೀಪಲ್ ಆರ್ ಗ್ರಾಜುಯೇಟೆಡ್ ಪೀಪಲ್. ಓಕೆ. Then third one is not voluntary in nature. It is not voluntary in nature. ಇದು ಐಚ್ಛಿಕವಾಗಿರುವಂತಹ ಲೆಕ್ಕ ಪರಿಶೋಧನೆ ಅಲ್ಲ, ವಾಲಂಟರಿ ಆಡಿಟ್ ಅಲ್ಲ ಇದು. ಬಿಕಾಸ್ ಇಟ್ ಈಸ್ ಕಂಪಲ್ಸರಿ ಆಡಿಟ್. ಇದು ಕಡ್ಡಾಯವಾಗಿರುವಂಥ ಲೆಕ್ಕ ಪರಿಶೋಧನೆ. ನಾವು ಕಂಪಲ್ಸರಿ ಮಾಡಲೇಬೇಕು. ಒಂದು ವೇಳೆ ನಾವು ಸ್ಟ್ಯಾಚ್ಯುಟರಿ ಆಡಿಟ್ ಕೈಗೊಳ್ತೀವಿ ಅಂದರೆ ಇಟ್ ಈಸ್ ಕಂಪಲ್ಸರಿ ಆಸ್ ಪರ್ ದ ಲಾ. ವಿ ಕೆನಾಟ್ ಮೇಕ್ ಚೇಂಜ್ ಇಟ್. ವಿ ಕೆನಾಟ್ ಬ್ರಿಂಗ್ ಎನಿ ಚೇಂಜಸ್ ಇನ್ ಟು ದ ಎಕ್ಸಿಸ್ಟಿಂಗ್ ಸ್ಟ್ಯಾಚ್ಯುಟರಿ ಆಡಿಟ್ ಪ್ಯಾಟರ್ನ್. ಆ ಮಾದರಿಯಲ್ಲಿ ನಾವು ಯಾವುದೇ ನಮ್ಮ ಬದಲಾವಣೆಗಳನ್ನು ಅಥವಾ ನಮಗೆ ಅನುಕೂಲವಾಗುವಂತೆ ನಾವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ನೋ, ಆಸ್ ಪರ್ ದ ಲಾ ಓನ್ಲಿ, ವಾಟ್ ಎವರ್ law says, accordingly we will continue with the auditing and accounting and business transactions. So ಹಾಗಾಗಿ only law can change the policy of legal policies, legal standards. So not voluntary in nature. It is not at all suitable for small business concern. ಯಾಕಂದರೆ it is not a voluntary in nature. So these are the limitations and the advantages of statutory audit. Go through the contents, go through the points, and in case of any difficulties you express later. Okay, thank you.